ಹಾ 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 ರಾಮ ಸೀತೆ ಒಟ್ಟಿಗೆ ಬಂದ್ರಾ? ಆಫೀಸಲ್ಲಿ ಏನಾಯ್ತು? ಅಕ್ಕ ಏನ್ ಅನೌನ್ಸ್ಮೆಂಟ್ ಮಾಡಿದ್ರು? ಯಾಕೆ ಇಬ್ರು ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಚಿಕ್ಕಮ್ಮ, ರೈತುನ CEO ಆಗಿ ಅನೌನ್ಸ್ ಮಾಡಿದ್ರು. ಹೌದಾ? ಓ ಮೈ ಗಾಡ್ ಸಿಂಡ್ರಲ್ಲ, ನನ್ನ ಕೈಲಿ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಾದಿ? ಚಿಕ್ಕಮ್ಮ, ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ಮತ್ತೆ ನಿನಗೇನ್ ಪೋಸ್ಟ್ ಕೊಟ್ರು? ಸದ್ಯಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇದ್ಕೊಂಡು ಪ್ರೀತಿಗೆ ಗೈಡ್ ಮಾಡಕ್ ಹೇಳಿದಾರೆ ಚಿಕ್ಕಮ್ಮ. ಹೋಗ್ಲಿ ಬಿಡಪ್ಪ, ಇಷ್ಟು ವರ್ಷ ನೀನ್ ರಾಜ್ಯಭಾರ ಮಾಡ್ದೆ, ಇನ್ ಮುಂದೆ ನಿನ್ ತಮ್ಮ ಪ್ರೀತು ರಾಜ್ಯಭಾರ ಮಾಡ್ಲಿ ಅಲ್ವಾ? ಹೋ ಚಿಕ್ಕಮ್ಮ, ನನ್ನ ತಮ್ಮ ಅಲ್ವಾ, ಮಾಡ್ಲಿ ಬಿಡಿ. ಅಯ್ಯೋ, ಇದು ನಿನ್ ಹೆಂಡತಿಗೆ ಖುಷಿ ಕೊಡ್ಲಿಲ್ಲ ಅನ್ಸುತ್ತೆ. ನೀನು ಖುಷಿ ಅಲ್ವೇನಪ್ಪ? ನನ್ನ ತಮ್ಮ ಬೆಳಿದಾನೆ ಅಂದ್ರೆ ನನಗೆ ಖುಷಿ ಆಗಲ್ಲ ಚಿಕ್ಕಮ್ಮ. ಹಾ, ಕರೆಕ್ಟ್ ಕರೆಕ್ಟ್ ಕಣಪ್ಪ. ಅಪ್ಪ ದೇವ್ರೆ, ಇಷ್ಟು ವರ್ಷಕ್ಕೆ ಒಂದ್ ಒಳ್ಳೆ ಕೆಲಸ ಆಗಿದೆ. ಚಿಕ್ಕ ಫ್ರೆಂಡ್ಸ್, ದೊಡ್ಡ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ದೊಡ್ಡ ಮಗನ ಸೀಟನ್ನ ಕಿತ್ತು ಚಿಕ್ಕ ಮಗನಿಗೆ ಕೊಟ್ಟಿದ್ದಾಳಲ್ಲ, ಹಾಗಾದ್ರೆ ಆದಿ ಮೇಲೆ ಅವಳಿಗೆ ಎಷ್ಟು ಕೋಪ ಇರ್ಬೇಡ. ಜೇನುಗೂಡು ತರ ಇರೋ ಈ ಮನೆನ ಈ ಸಣ್ಣ ವಿಷಯನಿಟ್ಕೊಂಡು ಒಡೆದಿರೋ ಗಾಜಿನ ಮನೆ ಮಾಡ್ಬೋದು. ಹೇಗೆ? ತಕ್ಷಣ ನನ್ನನ್ನು ಮೀಟ್ ಮಾಡು. ಬಾರು, ಏನ್ ಮಾಡ್ತಾ ಇದ್ಯಾ? ಒಂದ್ ಕ್ಷಣನೂ ನಾನು ಇಲ್ಲಿರಲ್ಲ ಯಜಮಾನ್ರೆ. ನಾನೆಲ್ಲಾದ್ರೂ ದೂರ ಹೊರಟೋಗ್ತೀನಿ. ಬಾರು, ಏನ್ ಮಾತಾಡ್ತಾ ಇದ್ಯಾ? ದಯವಿಟ್ಟು ಈ ವಿಚಾರದಲ್ಲಿ ನನಗೆ ಬಲವಂತ ಮಾಡ್ಬೇಡಿ ಯಜಮಾನ್ರೆ. ಬಾರು, ಯಾಕೆ ಈ ರೀತಿ ಮಾತಾಡಿ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತಾ ಇದೀಯಾ? ಇವಾಗಂತ ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ ಯಜಮಾನ್ರೆ. ಇವತ್ ನಿಮ್ ಕೆಲ್ಸ ಹೋಗೋದಕ್ಕೆ ನಾನೇ ತಾನೇ ಕಾರಣ. ನೀನಾ? ಹೌದು, ನಾನ್ ನಿಮ್ ಅದೃಷ್ಟ ಅಂತೆಲ್ಲ ಹೇಳ್ತಿರ್ತೀರಲ್ಲ, ನನ್ನ ಮದ್ವೆ ಆದ್ಮೇಲೆ ನಿಮ್ ನೆಮ್ಮದಿ ಕಳ್ಕೊಂಡ್ರಿ. ಅಮ್ಮ ಮಗನ್ ಬಾಂಧವ್ಯ ಹಾಳಾಯ್ತು. ಇವತ್ತು ಆಫೀಸಲ್ಲಿ ನಿಮ್ ಸ್ಥಾನನೂ ಕಳ್ಕೊಂಡ್ರಿ. ಇದಕ್ಕೆಲ್ಲ ಕಾರಣ ನಾನೇ ತಾನೇ ಯಜಮಾನ್ರೆ. ಅದಕ್ಕೆ ನಿಮ್ ಜೀವನದಿಂದ ದೂರ ಹೋಗೋ ನಿರ್ಧಾರ ಮಾಡಿದ್ದೀನಿ. ನೀನಾ ಈ ರೀತಿ ಮಾತಾಡ್ತಾ ಇರೋದು? ನನ್ ಪಾರುನಾ? ಪಾರು, ನನ್ನಿಂದ ಯಾವತ್ತು ದೂರ ಹೋಗಲ್ಲ ಅಂತ ಭಾಷೆ ಕೊಟ್ಟಿದ್ದನ್ನ ಅಷ್ಟು ಬೇಗ ಮರ್ತ್ಬಿಟ್ಯಾ ಪಾರು? ಹೇಳು ಪಾರು, ಅಷ್ಟಕ್ಕೂ ನೀ ದೂರ ಹೋದ್ರೆ ನಾನು ಹೇಗಿರ್ಲಿ? ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗ್ ಸುಮ್ಮನೆ ಇರ್ಲಿ ಯಜಮಾನ್ರೆ? ನಾನು ನಿಮ್ ಪಾಲಿಗೆ ದುರದೃಷ್ಟವಂತೆ ಆಗ್ಬಿಟ್ಟೆ. ಪಾರು, ಯಾರು ಹೇಳಿದ್ದು ನೀನ್ ನನ್ನ ಪಾಲಿನ ದುರಾದೃಷ್ಟ ಅಂತ? ಯಾರು ಹೇಳೋದು ಬೇಕಾಗಿಲ್ಲ, ನನಗೆ ಗೊತ್ತಾಗ್ತಿದ್ಯಲ್ಲ.
ಸುಳ್ಳು. ನಿಜ ಏನು ಗೊತ್ತಾ, ನೀನು ನನ್ನ ಪಾಲಿನ ಅದೃಷ್ಟ ದೇವತೆ. ನೀನು ನನ್ನ ಜೀವನದಲ್ಲಿ ಬಂದಮೇಲೆ ಹಣದಲ್ಲಿ ಶ್ರೀಮಂತ ಆಗಿದ್ದವನು ಪ್ರೀತಿಲೂ ಶ್ರೀಮಂತ ಆದೆ. ದುಡ್ಡನ್ನ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿಸೋರ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ. ಅದು ತಾನಾಗೆ ಒಲಿಬೇಕು. ಅದು ನನಗೆ ಒಲ್ದಿದೆ, ನೀ ನನಗೆ ಸಿಕ್ಕಿದ್ಯಾ. ಇದಕ್ಕಿಂತ ಇನ್ನೇನು ಬೇಕು ಹೇಳು ಪಾರು? ಹಾಗೆ ನೋಡಿದ್ರೆ ನಾನು ನಿನ್ನ ಪಾಲಿನ ದುರದೃಷ್ಟವಂತ. ಯಜಮಾನ್ರೆ ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ಪಾರು. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟೊಂದು ಪ್ರೀತಿ ಇದ್ರು ಅಮ್ಮನ ಮೇಲಿನ ಗೌರವಕ್ಕೋಸ್ಕರ ನಿನಗೆ ಏನು ಹೇಳ್ಕೊಳ್ದೆ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೆ. ಆದರೆ ನಾನು ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾದಾಗ ನೀನು ಹಿಂದೆ ಬಿದ್ದೆ, ನನ್ನ ಪ್ರೀತಿ ಮಾಡು ಅಂತ ಕಾಡ್ದೆ. ಆಮೇಲೆ ಅಮ್ಮನ ಮೇಲೆ ನೀನಿಟ್ಟಿರೋ ನಂಬಿಕೆಗೋಸ್ಕರ ನನ್ನ ಮದುವೆ ಆಗೋದಕ್ಕೆ ನೀನು ಹಿಂದೇಟಾಕ್ದೆ. ಆದರೆ ಆ ದೇವ್ರ ದಯೆಯಿಂದ ನೀನೇ ನನ್ನ ಹೆಂಡತಿ ಆದೆ. ಅದಕ್ಕೆ ಅಲ್ವಾ ಅಮ್ಮನ ದೃಷ್ಟಿಲಿ, ಸಾರ್ಥಿ ದೃಷ್ಟಿಲಿ ನೀನು ನಂಬಿಕೆ ದ್ರೋಹಿಯಾಗಿದ್ದು. ನೋಡು, ಆಗಿರೋದೆಲ್ಲ ಒಳ್ಳೇದಕ್ಕೆ, ಮುಂದೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಆ ಜೀವನ ಹೇಗೆ ಬರುತ್ತೋ ಹಾಗೆ ಸಾಗೋಣ. ಇದರಲ್ಲಿ ಖಂಡಿತ ನಿಂದು ಏನೂ ತಪ್ಪಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಪಾರು. ನೋಡು, ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ನಾನಿರಲ್ಲ. ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹಾ ಬ್ರೋ, ಒಂದು ನಿಮಿಷ ಬರ್ತೀಯಾ ಬ್ರೋ? ಅರೆ, ನಿಧಿ ಫೋನ್ ಮಾಡ್ತಿದ್ದಾಳೆ. ಹಲೋ. ಹಾಯ್ ಮೇಡಮ್, ನಾನು ನಿಧಿ ಮಾತಾಡ್ತಾ ಇದ್ದೀನಿ. ಹಾ, ಗೊತ್ತಾಯ್ತಮ್ಮ. ನೀನ್ ಫೋನ್ ಮಾಡಿದ ಖುಷಿಗೆ ನನ್ಗೆ ನಿಧಿನೇ ಸಿಕ್ಕಂಗಾಯ್ತು. ಹೇಳಮ್ಮ, ಏನ್ ವಿಷಯ? ಮೇಡಮ್, ನಿಮ್ಮ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದು ನಿಮ್ಮ ಹತ್ರ ಇರೋ ಪೆನ್ ಕ್ಯಾಮ್ರಾ ಮೂಲಕ ನಮಗ್ ಗೊತ್ತಾಗ್ತಿದೆ. ಯಾಕೆ ಮೇಡಮ್ ನಗ್ತಾ ಇದ್ದೀರಾ? ಅಲ್ಲಮ್ಮ, ನೀನ್ ಕೊಟ್ಟಿರೋದು ಕ್ಯಾಮ್ರಾ ಪೆನ್ ತಾನೆ. ಹಾಗಿದ್ಮೇಲೆ ನಮ್ಮ ಮನೇಲಿ ಏನ್ ನಡೆದ್ರು ಅದ್ ನಿನಗೂ ಗೊತ್ತಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನನ್ಗೆ? ಅದೇ ಮೇಡಮ್ ನಾವು ಹೇಳಿದ್ದು. ಸರಿ ಇರ್ಲಿ ಬಿಡಮ್ಮ, ಮುಂದಕ್ಕೆ ಹೇಳು. ಹಾಗೆ ನೀವು ಡೈರಿ ಬರೀತಿರೋದು ಕೂಡ ನಿಮಗ್ ಗೊತ್ತಾಗಿದೆ ಅಲ್ವಾ? ಹಾ, ನಿಮ್ ಎಫರ್ಟ್ ನೋಡಿ ನಮ್ ಟೀಮ್ ಅವ್ರು ಫುಲ್ ಖುಷಿಯಾಗಿದ್ದಾರೆ. ಹೌದಾ? ಹಾಗಾದ್ರೆ ಇದೇ ಖುಷಿಗೆ ನನಗ್ ಸ್ವಲ್ಪ ಸಂಬಳ ಜಾಸ್ತಿ ಮಾಡ್ಸಮ್ಮ. ಸಾರಿ ಮೇಡಮ್, ಈಗ ಆಗಲ್ಲ. ಇನ್ ಸ್ವಲ್ಪ ದಿನ ಆಗ್ಲಿ. ನಮ್ ಟೀಮ್ ಜೊತೆ ಮಾತಾಡಿ ನಿಮ್ಗೆ ತಿಳಿಸ್ತೀನಿ, ಆಯ್ತಾ? ಓಕೆ ಓಕೆ. ಹಾಗೆ ನಿಮ್ಗೆ ಫೋನ್ ಮಾಡಿದ್ದೇನಕ್ಕಂದ್ರೆ ನಿಮ್ ರಿಯಾಕ್ಷನ್ ಜೊತೆಗೆ ಆಯಾ ಸಿಚುಯೇಷನ್ಗೆ ಮನೇಲಿರೋರೆಲ್ಲರೂ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮ್ ರಿಸರ್ಚ್ ಟೀಮ್ಗೆ ಬೇಕಾಗಿದೆ. ಹೌದಾ? ಹ್ಞೂ ಮೇಡಮ್. ಈಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೀವು ಜನನಿ ಅವ್ರ ಹತ್ರ ಹೋಗಿ ಅಲ್ಲಿ ಹೇಳಿ, ಅವ್ರಿವಾಗ ಇರೋ ಖುಷಿನಲ್ಲಿ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ನೆಕ್ಸ್ಟ್ ತಿಳ್ಕೊಬಹುದು. ಹಾಗೆ ಪಾರ್ವತಿ ಅವರು ಈಗ ತುಂಬಾ ಬೇಜಾರಲ್ಲಿದಾರಲ್ವಾ, ಅವ್ರ ಹತ್ರ ಹೋಗಿ ಆ ರೀತಿ ಮಾತಾಡ್ ನೋಡಿ. ಹಾ, ಓಕೆ ಓಕೆ. ಫಸ್ಟ್ ಹೇಳಿದ್ದು ಜನನಿಗೆ, ಆಮೇಲೆ ಹೇಳಿದ್ದು ಪಾರ್ವತಿಗೆ. ಸರಿ ಸರಿ ಆಯ್ತು. ನೋಡಿ ಮೇಡಮ್, ಒಬ್ಬೊಬ್ರದ್ದು ಒಂದೊಂದರ ಮನಸ್ಥಿತಿ ಇರುತ್ತೆ.
ಆಯಾ ಸಿಚುಯೇಷನ್ಗೆ ಯಾರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಹಾಗೆ ಅದನ್ನ ಡೈರಿಯಲ್ಲಿ ಕರೆಕ್ಟ್ ಆಗಿ ಬರ್ದಿಡ್ಬೇಕು. ಜೊತೆಗೆ ಪೆನ್ ತಗೊಂಡೋಗೋದನ್ನ ಮರಿಬೇಡಿ, ಆಯ್ತಾ? ಡೋಂಟ್ ವರಿ ನಮ್ಮ ನಿಧಿ, ಈ ಪೆನ್ನ ನಾನು ಒಳ್ಳೆ ಗನ್ ತರ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಓಕೆ ಮೇಡಮ್, ಬಾಯ್. ಬಾಯ್ ಕಣಮ್ಮ. ಹೇಳ ಪ್ರೀತು. ಐ ಆಮ್ ಸಾರಿ ಬ್ರೋ. ಏಯ್ ಪ್ರೀತು, ಎದಳು ಮೇಲೆ ನನ್ನ ಕಾಲಿಗೆ ಯಾಕೆ ಬೀಳ್ತಾ ಇದೀಯಾ? ನೀನು ಅಂತ ತಪ್ಪೇನೂ ಮಾಡಿಲ್ಲ ಬ್ರೋ. ನೀನು ಕೂತಿದ್ದ CEO ಚೇರಲ್ಲಿ ನನಗೆ ಕುತ್ಕೊಳ್ಳೋ ಯಾವ ಯೋಗ್ಯತೆನೂ ಇಲ್ಲ. ಇನ್ಫ್ಯಾಕ್ಟ್ ನಿನ್ನ CEO ಪೋಸ್ಟಲ್ಲಿ ನನ್ನನ್ನು ನಾನು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ನನ್ನ ಅಪರಾಧ ಆಗುತ್ತೆ. ಆ್ಯಕ್ಚುಲಿ ಮಾಮ್ ಎಲ್ಲರೂ ಮುಂದೆ ನನ್ನ CEO ಅಂತ ಅನೌನ್ಸ್ ಮಾಡಿದಾಗ ಒಂದು ಸೆಕೆಂಡ್ ನಾನು ಬ್ಲ್ಯಾಂಕ್ ಆಗೋದೆ ಬ್ರೋ. ಆದರೆ ಅದು ಬರೀ ಮಾಮ್ಗೋಸ್ಕರ ಬ್ರೋ. ನಾನು ಯಾವತ್ತೂ ಕನ್ಸಲ್ಲೂ CEO ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ ಬ್ರೋ. ಪ್ರೀತು, ಈ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ಸ್ವಲ್ಪನೂ ಬೇಜಾರಿಲ್ಲ. ಕಮಾನ್, ನೀನೇನು ಅಂತ ನನಗೆ ಗೊತ್ತಿಲ್ವಾ? ಇದು ಅಮ್ಮನ ಡಿಸಿಷನ್. ಅವ್ರು ಹೇಳಿದ್ದನ್ನ ಎಲ್ಲರೂ ಒಪ್ಕೊಳ್ಳೇಬೇಕು, ಪಾಲಿಸಲೇಬೇಕು. ಪ್ರೀತು, ನೀನು CEO ಆಗ್ತಾ ಇದೆಯಾ, ವೆರಿ ಗುಡ್. ನನಗಿದು ಖುಷಿ ವಿಚಾರನೇ. ಆದರೆ ಅಮ್ಮ ಈ ವಿಷಯನ ನನ್ನಿಂದ ಮುಚ್ಚಿಟ್ಟು ಸರ್ಪ್ರೈಸ್ ಆಗಿಡೋ ಅಗತ್ಯ ಇರಲಿಲ್ಲ ಅಂತ ನನಗೆ ಅನಿಸ್ತು ಪ್ರೀತು. ಅವ್ರು ಈ ವಿಷಯನ ಏನಾದರೂ ಮೊದಲೇ ಹೇಳಿದಿದ್ರೆ ಆ ಮೂಮೆಂಟ್ನ ನಾವೊಂದು ದೊಡ್ಡ ಈವೆಂಟ್ ಥರ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಆವಾಗ ಪಾರ್ವತಿನೂ ಬೇರೆ ಥರ ರಿಯಾಕ್ಟ್ ಮಾಡ್ತಿದ್ಲೋ ಏನೋ. ಅಮ್ಮ ನನಗೆ ಹೇಳ್ದೆ ಈ ನಿರ್ಧಾರ ತಗೊಂಡ್ರಲ್ಲ ಅನ್ನೋ ಒಂದು ಸಣ್ಣ ಬೇಜಾರಿದೆ ಹೊರತು ನೀನು CEO ಆದೆ ಅಂತ ನನಗೆ ಖಂಡಿತ ಬೇಜಾರಿಲ್ಲ ಪ್ರೀತು. ಪ್ರೀತು, ನಾನು ಇವಾಗ ಏನೇ ಜಸ್ಟಿಫಿಕೇಶನ್ ಕೊಡಬಹುದು, ಆದರೆ ಆ 2 ಮೀಟಿಂಗ್ ಅಟೆಂಡ್ ಮಾಡದೇ ಇದ್ದಿದ್ದು ನನ್ನ ತಪ್ಪು. ಆದರೆ ಹಿಂದಿನ ಕಾರಣ ಏನು ಅಂತ ನನಗೆ ಗೊತ್ತು, ಆದರೆ ಅಮ್ಮಂಗೆ ಗೊತ್ತಿಲ್ವಲ್ಲ. ಆದರೆ ಅಮ್ಮ ಆ ಕಾರಣ ಕೇಳಿದಾಗ ನಾನು ಹೇಳ್ಬಿಟ್ಟಿದ್ರೆ ಅಮ್ಮನ ರಿಯಾಕ್ಷನ್ ಬೇರೆ ಥರನೇ ಇರ್ತಾ ಇತ್ತು. ಆಗ ನನ್ನ ಜಾಗದಲ್ಲಿ ನಿನ್ನ ಕೂರಿಸೋ ಯೋಚನೆ ಮಾಡ್ತಾ ಇರಲಿಲ್ಲ. ಆದರೆ ಹೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ವಲ್ಲ ಬ್ರೋ. ಇನ್ನೂ ಕಾಲ ಮುಂಚಿಲ್ಲ ಬ್ರೋ. ಈಗ ನಡೆದಿರೋದೆಲ್ಲ ಮಾಮ ಹತ್ರ ಶೇರ್ ಮಾಡ್ಕೋ. ನೀನು ಮೀಟಿಂಗ್ ಹೋಗಿಂತ ಮುಂಚೆ ನಿಮ್ಗೆ ಯಾರೋ ಫೋನ್ ಮಾಡಿ ಅದಕ್ಕೆ ಕಿಡ್ನಾಪ್ ಮಾಡಿದ್ರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ಅವ್ರ ಹತ್ರ ಶೇರ್ ಮಾಡ್ಕೋ ಬ್ರೋ. ನೀನು ಮತ್ತೆ CEO ಪೋಸ್ಟಲ್ಲಿ ಕಂಟಿನ್ಯೂ ಮಾಡಿದ್ರೆ ಮಾಡಿಸ್ತಾರೆ. ಅದಕ್ಕೆ ನಾನು ಸಾಕ್ಷಿ ಆಗಿರ್ತೀನಿ. ಬಾ ಬ್ರೋ. ಅರಸನ ಕೋಟೆ ಪ್ರೀತಮ್ಗೆ ಸಪೋರ್ಟ್ ಮಾಡಬೇಕು. ಅದ್ ಹೇಗಾಗುತ್ತೆ? ಯಾವ ಕಾರಣಕ್ಕೆ ಹೀಗಿರೋ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದೀರಾ? ಅವ್ರಿಗೇನಾದ್ರೂ ಅದಕ್ಕಿಂತ ಎತ್ತರ ಸ್ಥಾನ ಕೊಡಬೇಕು ಅಂತ ಇದ್ದೀರಾ? ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಆದಿತ್ಯನ ಪೋಸ್ಟ್ನ ಪ್ರೀತಿ ಕೊಟ್ಟಿದ್ದು ನಿಮಗೆ ಸರಿ ಅನ್ಸತ್ತಾ? ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಇಷ್ಟಕ್ಕೂ ಇದನ್ನ ನನ್ನ ಹತ್ರ ಕೇಳಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅದು ಪ್ರೀತು ಇತ್ತೀಚೆಗಷ್ಟೇ ವ್ಯವಹಾರದಲ್ಲಿ ಆಸಕ್ತಿ ತೋರಿಸ್ತಿರೋದು ನಿಜ ಆತ್ಗೆ. ಆದರೆ ನಮ್ಮ ಆದಿತ್ಯಂಗೆ ಅದು ಮೊದಲಿಂದಲೂ ಕರಗತ ಆಗಿದೆ. ಇತ್ತೀಚೆಗಷ್ಟೇ ಮಾಡಿದ ಒಂದು ತಪ್ಪಿಂದ ನಮ್ಮ ಆದಿತ್ಯನ ಕೆಳಗಿಳಿಸ್ತಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಜೊತೆಗೆ ನಮ್ಮ ಪ್ರೀತಿನ ಆ ಜಾಗಕ್ಕೆ ಕೂರಿಸ್ತಿರೋದು ಕೂಡ ನಂಗೆ ಸರಿ ಅನಿಸ್ತಿಲ್ಲ ಅದಕ್ಕೆ.
ಇದ್ರ ಬಗ್ಗೆ ನಮ್ಮ ಪಾರ್ವತಿಗೂ ಆದಿಗೂ ತುಂಬ ಬೇಜಾರಾಗಿರುತ್ತೋ ಏನೋ. ನಿಮ್ಮ ನಿರ್ಧಾರದ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡೋದು ಬೆಟರ್ ಅನಿಸುತ್ತೆ. ಮೋಹನ್, ಈ ಅಖಿಲಾಂಡೇಶ್ವರಿ ಒಂದು ಸಲ ಮುಂದೆ ಇಟ್ಟ ಹೆಜ್ಜೆನ, ಒಮ್ಮೆ ತಗೊಂಡ ನಿರ್ಧಾರನ ಯಾವತ್ತೂ ಹಿಂದಕ್ಕೆ ತಗೊಳ್ಳೋದಿಲ್ಲ. ಯಾರಿಗೋ ನೋವಾಗತ್ತೆ ಅಂತಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಅವರಿಗೆ ಬೇಜಾರಾಗತ್ತೆ ಅಂತ ನನ್ನ ನಿಲುವನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಮಾತು ಕೇಳ್ಕೊಂಡು ಜವಾಬ್ದಾರಿನ ಮರ್ತು ವರ್ತಿಸಿದ್ದು ತಪ್ಪಲ್ವಾ? ಮೀಟಿಂಗಿಗೆ ಇಷ್ಟೇ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿದ್ರು ಕೂಡ ಬರದೇ ಇದ್ದಿದ್ದು ಇನ್ನೂ ದೊಡ್ಡ ತಪ್ಪಲ್ವಾ? ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾಗಿ ದ್ವೇಷ ಇಲ್ಲ, ಹಿತಾಸಕ್ತಿಯನ್ನ ಕಾಪಾಡಬೇಕಾಗೂ ಇಲ್ಲ. ಆದ್ರೆ ಜವಾಬ್ದಾರಿನ ಮರೆತು ವರ್ತಿಸಿದಾಗ ಬಿಸ್ನೆಸ್ ನಲ್ಲಿ ಮಕ್ಕಳು ಅನ್ನೋ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಳ್ಳೋಕ್ಕಾಗಲ್ಲ. ಪ್ರೀತು, ಒಂದು ನಿಮಿಷ ನಿಂತ್ಕೋ. ಅಮ್ಮಂಗೆ ಈ ವಿಷಯ ಹೇಳೋದು ಬೇಡ. ಯಾಕೆ ಬರೋ? ಹೇಳಬೇಕು ಅಂತ ಇದ್ದಿದ್ರೆ ಅಮ್ಮ ಕೇಳಿದಾಗಲೇ ಹೇಳ್ತಾ ಇದ್ದೆ ಪ್ರೀತು. ಸುಮ್ಮನೆ ಈ ವಿಷಯ ಗೊತ್ತಾದರೆ ಅವ್ರು ಹೆದರ್ಕೋತಾರೆ, ಆಮೇಲೆ ಅದೇ ಯೋಚನೆಯಲ್ಲಿ ಇರ್ತಾರೆ. ಅದಕ್ಕೆ ಈ ವಿಷಯನ ಅಮ್ಮಂಗೆ ಹೇಳೋದು ಬೇಡ. ಇದು ನನ್ನ ಬಗ್ಗೆ ಯೋಚನೆ ಮಾಡು. ಖಂಡಿತ ನನಗೆ ಆ ಜಾಗದಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ. ಅದು ಮಾವು ವಹಿಸಿರೋ ಜವಾಬ್ದಾರಿ ಅಂತ ಕಣ್ಣಿ ಕುತ್ಕೊಂಡು ಮಾಡಬೇಕು ಅಷ್ಟೇ. ಪ್ರೀತು, ಹಾಗನ್ಬೇಡ. ಪ್ರೊಫೆಷನಲ್ಲಿ ಯಾವತ್ತೂ ಬೆಳೀತಾ ಹೋಗಬೇಕು. ಸಂಬಂಧಗಳು ಏನೇ ಇರಲಿ, ಕೆಲಸ ಆಗೋದು ಮುಖ್ಯ. ಅಷ್ಟಕ್ಕೂ ನೀನೇ ನನ್ನ ತುಳಿದ ಮೇಲೆ ಬರ್ತಾ ಇಲ್ವಲ್ಲ. ಇನ್ಫ್ಯಾಕ್ಟ್ ಅಮ್ಮನನ್ನು ಆ ಚೇರಲ್ಲಿ ಕೂರ್ಸಾಗ ಆಗಿದ್ದ ಸಂತೋಷಕ್ಕಿಂತ ನಿನ್ನ ಹೆಸರು ತಗೊಂಡಾಗ ನನಗಿನ್ನೂ ಜಾಸ್ತಿ ಖುಷಿ ಆಯಿತು ಪ್ರೀತು. ಪ್ರೀತು, ನಮ್ಮಿಬ್ಬರು ಬಾಂಡಿಂಗ್ನ ಆ ದೇವರು ಬಂದರೂ ಕಮ್ಮಿ ಮಾಡೋದಕ್ಕಾಗಲ್ಲ. ಆದರೆ ಅಮ್ಮ ನನ್ನ ಹತ್ರ ಬೇರೆ ಥರನೇ ನಡ್ಕೊಳ್ತಾ ಇದ್ದಾರಲ್ಲ, ಅದೇ ಬೇಜಾರು ಅಷ್ಟೆ. ನೀನೇನು ಫೀಲ್ ಮಾಡ್ಕೋಬೇಡ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಪ್ರೀತುಗೆ ಈಗಲೇ ಸಿಇಒ ಸ್ಥಾನದಲ್ಲಿ ಕೂರೋ ಯೋಗ್ಯತೆ ಇಲ್ಲದೆ ಇರಬಹುದು. ಆದ್ರೆ ಆ ಯೋಗ್ಯತೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗಿರೋ ಶ್ರದ್ಧೆ ಇದೆ. ಅದು ಆದಿತ್ಯನಿಗೂ ಗೊತ್ತಾದ್ರೆ ತುಂಬಾ ಒಳ್ಳೇದು. ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಕರ್ತವ್ಯವನ್ನ ಶ್ರದ್ಧೆಯಿಂದ ನಿಭಾಯಿಸಬೇಕಾಗತ್ತೆ. ಒಬ್ಬ ಅಮ್ಮ ಮತ್ತು ಒಬ್ಬ ಬಿಸ್ನೆಸ್ ಟೈಕೂನ್ ಎರಡೂ ಆಗಿ ನಾನು ಯೋಚನೆ ಮಾಡ್ತೀನಿ. ನಾನೀಗ ಮಾತಾಡ್ತಾ ಇದ್ದೀನಿ. ನನ್ನ ಪ್ರೀತಿಯ ಮಗ, ನನ್ನ ದೊಡ್ಡ ಮಗ, ನನ್ನ ಕಂಪನಿಯ ಕೀರ್ತಿನ ಎತ್ತಿ ಹಿಡಿತಾನೆ ಅಂತ ನಾನು ಅನ್ಕೊಂಡಿದ್ದೆ. ಇವನೇನ್ ಮಾಡ್ದ ಮೋಹನ್? ನನಗಿಷ್ಟ ಇಲ್ಲದೆ ಹೋದ್ರು ಆ ಹುಡುಗಿನ ಮದುವೆ ಮಾಡ್ಕೊಂಡ. ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಆದ್ರೆ ಬಿಸ್ನೆಸ್ ಟೈಕೂನ್ಸ್ ದೊಡ್ಡ ಕಂಪನಿಯ ಜೊತೆನಲ್ಲಿ ಟೈಅಪ್ ಆಗೋ ಸಮಯದಲ್ಲಿ ಅವರನ್ನ ಇಂಪ್ರೆಸ್ ಮಾಡೋದ್ರ ಬದಲು ತನ್ನ ಹೆಂಡತಿನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಸುತ್ತಾಡ್ತಾ ಇದ್ದ. ಸರಿನಾ? ಇದನ್ನೆಲ್ಲ ನಾನು ಸಹಿಸ್ಕೊಂಡಿರ್ಬೇಕಾ ಮೋಹನ್? ಇನ್ನೊಂದ್ಸಲ ದಯವಿಟ್ಟು ಅವನ ಪರ ವಹಿಸ್ಕೊಂಡು ನನ್ನ ಹತ್ರ ಮಾತಾಡಕ್ ಬರಬೇಡಿ. ಸಾರಿ ಅದಕ್ಕೆ ನಿಮ್ಗೆ ನೋವು ಕೊಡಬೇಕು ಅನ್ನೋ ಉದ್ದೇಶದಿಂದ ಬರಲಿಲ್ಲ. ಬದಲಿಗೆ ನೀವು ನಿಲ್ವನ್ನ ಬದಲಾಯಿಸ್ಬೋದೇನೋ ಅಂತ ಕೇಳ್ಕೊಂಡು ಬಂದೆ. ಆದರೆ ಅದು ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕೆ. ಅದ್ರ ಬಗ್ಗೆ ಮಾತಾಡಲ್ಲ.